ವಿಪರೀತ ಕಷ್ಟವಿದ್ದರೆ ಆಂಜನೇಯ ಸ್ವಾಮಿಗೆ ಈ ವಸ್ತುವನ್ನು ಕೊಡುತ್ತೇನೆ ಎಂದು ಭಕ್ತಿ ಶ್ರದ್ಧೆಯಿಂದ ಈ ಹರಕೆಯನ್ನು ಮಾಡಿಕೊಳ್ಳಿ. 3 ವಾರದಲ್ಲೇ ನಿಮಗೆ ಕೆಲಸ ಆಗುತ್ತದೆ. ಜೀವನದಲ್ಲಿ ಕಷ್ಟಗಳು ಇದ್ದರೆ ಶ್ರೀ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಹರಕೆ ಮಾಡಿಕೊಂಡರೆ ಜೀವನದಲ್ಲಿ ಇರುವಂಥ ಕಷ್ಟಗಳು ಯಾವ ರೀತಿಯ ಕಷ್ಟವೇ ಆದರೂ ಸರಿ, ಆಂಜನೇಯ ಸ್ವಾಮಿಗೆ ಕೃಪೆಯಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಸಾಕ್ಷಾತ್ ಶ್ರೀರಾಮನ ಭಕ್ತ ಆಂಜನೇಯ ಮಹಿಮೆಗಳು ಅಪಾರ. ನಂಬಿ ಬಂದ ಭಕ್ತರನ್ನು ಆಂಜನೇಯ ಸ್ವಾಮಿ ಎಂದಿಗೂ ಕೈ ಬಿಡುವುದಿಲ್ಲ. ಈ ರೀತಿ ಶಕ್ತಿಶಾಲಿಯಾದ ಆಂಜನೇಯ ಸ್ವಾಮಿಗೆ ಯಾವ ರೀತಿಯಾದ ಹರಕೆಯನ್ನು ಮಾಡಿಕೊಳ್ಳಬೇಕು ಈ ಮಾಹಿತಿಯನ್ನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಆದರೆ ಸಮಸ್ಯೆ ವಿಪರೀತವಾದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಆವಾಗ ನಮಗೆ ಇರುವುದು ದಾರಿ ಅಂದರೆ ಅದು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಮೊರೆಯನ್ನು ಹೋಗುವುದು ತುಂಬ ಒಳ್ಳೆಯದು. ದೇವರಿಗೆ ಕೆಲವು ಹರಕೆಗಳನ್ನು ಮಾಡಿಕೊಂಡರೆ ನಮ್ಮ ಕಷ್ಟಗಳು ದೂರವಾಗುತ್ತದೆ. ನಾವು ಯಾವ ವಿಷಯದ ಬಗ್ಗೆ ಹರಕೆ ಮಾಡಿಕೊಂಡಿರುತ್ತೇವೋ ಅದು ನೆರವೇರಿದ ನಂತರ ಹರಕೆಯನ್ನು ತೀರಿಸುವ ಪದ್ಧತಿ ಹಿಂದಿನ ಕಾಲದಿಂದಲೂ ನಡೆಸಿಕೊಳ್ಳುತ್ತಾ ಬಂದಿದ್ದಾರೆ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಿಮಗೆ ಏನಾದರೂ ಕಷ್ಟಗಳು ಇದ್ದರೆ ಅದರಲ್ಲಿ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಕೆಲವರಿಗೆ ಮನೆಯಲ್ಲಿ ತುಂಬ ಕಿರಿಕಿರಿ ಗಲಾಟೆ ಆಗುತ್ತಿದೆ ಎಂದರೆ, ಮತ್ತೆ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ, ಅಂಥವರು ಚಿಕ್ಕ ಮಕ್ಕಳು ತುಂಬ ಕಿರಿಕಿರಿ ಮಾಡುತ್ತಾರೆ. 5 ಶನಿವಾರ ಮಕ್ಕಳನ್ನು ಆಂಜನೇಯ ಟೆಂಪಲ್ಗೆ ಕರೆದುಕೊಂಡು ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದರೆ ಮಕ್ಕಳ ಕಿರಿಕಿರಿ ಮಾಡೋದು ಕಮ್ಮಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ಹೋಗಬೇಕು, ಆಂಜನೇಯ ಸ್ವಾಮಿ ಅನುಗ್ರಹ ಆಗಬೇಕೆಂದರೆ ನೀವು ತಪ್ಪದೆ ಈ ಕೆಲಸ ಮಾಡಿ. ಆಂಜನೇಯ ಸ್ವಾಮಿಗೆ ಉದ್ದಿನ ವಡೆ ಹಾರವನ್ನು ಹಾಕಿಸುತ್ತೇನೆ ಎಂದು ಹರಕೆ ಮಾಡಿಕೊಳ್ಳಬೇಕು. ಬಹಳ ಒಳ್ಳೆಯದು. ಈ ರೀತಿ ಹರಕೆಯನ್ನು ಮಾಡಿಕೊಂಡರೆ ಕೆಲವು ವಾರಗಳಲ್ಲೇ ಯಶಸ್ಸನ್ನು ಕಾಣುತ್ತೀರಾ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಾಲ ತುಂಬ ಇದೆ ಎನ್ನುವವರು ಈ ರೀತಿ ಹರಕೆಯನ್ನು ಮಾಡಿಕೊಳ್ಳಬೇಕು. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆಗಬೇಕು ಎನ್ನುವವರು ಮೇಲೆ ಹೇಳಿರೋ ಥರ ಹರಕೆ ಮಾಡಿಕೊಳ್ಳಿ. 3 ವಾರದಲ್ಲಿ ಫಲಿತಾಂಶ ದೊರೆಯುತ್ತದೆ. ಮೊದಲು ನೀವು ಏನು ಮಾಡಬೇಕೆಂದರೆ ಅರ್ಚಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳಬೇಕು. ಒಂದು ಸಂಕಲ್ಪವನ್ನು ಮಾಡಿಸಬೇಕು. ಸಂಕಲ್ಪ ಎನ್ನುವುದು ಬಹಳ ಮುಖ್ಯ. ಸಂಕಲ್ಪ ಮಾಡದೆ ಹರಕೆಯನ್ನು ಮಾಡಲು ಸಾಧ್ಯವಿಲ್ಲ. ಇದು ಯಶಸ್ಸು ಕೂಡ ಕೊಡುವುದಿಲ್ಲ. ಅದು ಹರಕೆಯನ್ನು ಕೂಡ ನೆರವೇರುವುದಿಲ್ಲ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಹತ್ತಿರ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಹರಕೆಯನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಕೆಲವು ದೇವಸ್ಥಾನಗಳಲ್ಲಿ ಉದ್ದಿನ ವಡೆಯು ಹಾರವು ಅವರೇ ತಯಾರಿ ಮಾಡಿಕೊಡುತ್ತಾರೆ. ಆದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಡೆಯನ್ನು ಹೊರಗಡೆಯಿಂದ ಅಥವಾ ತಯಾರು ಮಾಡಿಕೊಂಡು ತರಬೇಕಾಗುತ್ತೆ. ಅದಕ್ಕಾಗಿ ಅರ್ಚಕರ ಹತ್ತಿರ ಒಂದು ಬಾರಿ ವಿಚಾರ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ನೀವು ಆದಷ್ಟು ಬೇಗ ಹೋಗಿ ಸಂಕಲ್ಪವನ್ನು ಮಾಡಿಕೊಳ್ಳುವುದು. ಅದರಲ್ಲಿ ಶನಿವಾರ ಸಂಕಲ್ಪ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಮಂಗಳವಾರದ ದಿನ ಕೂಡ ನೀವು ಸಂಕಲ್ಪ ಮಾಡಿಕೊಳ್ಳಬಹುದು. ಹರಕೆ ಮಾಡಿದ ಕೆಲ ವಾರದಲ್ಲೇ ನಿಮ್ಮ ಜೀವನದ ಇರುವ ಕಷ್ಟಗಳು ದೂರವಾಗುತ್ತದೆ. ಅದು ನೀವೇ ನೋಡಬಹುದು. ಕಷ್ಟಗಳು ದೂರವಾದ ನಂತರ ನಿಮ್ಮ ಹರಕೆಯನ್ನು ಆದಷ್ಟು ಬೇಗ ತೀರಿಸಬೇಕು. ಮುಖ್ಯವಾದ ವಿಷಯ ಏನೆಂದರೆ ಆಂಜನೇಯ ಸ್ವಾಮಿಯನ್ನು ಅನುಗ್ರಹ ಸಿಗಬೇಕೆಂದರೆ ನೀವು ಮೊದಲು ಶ್ರೀರಾಮನ ಪಾದವನ್ನು ಹಿಡಿದುಕೊಳ್ಳಬೇಕು. ಇದು ಹೇಗೆ ಅಂದರೆ ಶ್ರೀರಾಮ ರಾಮನೆಂದು ಶ್ರೀರಾಮ ಜಪವನ್ನು ಮಾಡಬೇಕು. ಹೀಗೆ ಮಾಡಿದರೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳೆಲ್ಲ ಸಮಸ್ಯೆಗಳೆಲ್ಲ ದೂರವಾಗಿ ಶಾಂತಿ ನೆಮ್ಮದಿ ಸಂತೋಷದ ದಿನವನ್ನು ನೋಡುತ್ತೀರಾ. ಮತ್ತೆ ಯಶಸ್ಸು ಖಂಡಿತ ಕಾಣುತ್ತೀರಾ.
ನೋಡಿದಿರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು.